ಹಾಯ್ ಗಾಯ್ಸ್, ವಾಟ್ಸಪ್ ಎಲ್ಲರೂ ಹೋಗಿದ್ದೀರಾ ಗಾಯ್ಸ್? ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ನಾವು ಇವತ್ತ ಬೆಳ್ಳೂರು ಕ್ರಾಸಲ್ಲಿ ನಾಟಿ ಊಟಕ್ಕೆ ಅಂತಲೇ ಫೇಮಸ್ ಆಗಿರೋ ಕೃಷ್ಣಪ್ಪ ನಾಟಿ ಸ್ಟೈಲ್ ಹೋಟೆಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಫೇಮಸ್ ಸಿಗೋರು ಊಟ ಏನಪ್ಪ ಅಂತಂದರೆ ಮಟನ್ ಊಟ, ಮುದ್ದೆ ಸಾಂಬಾರು ಇಲ್ಲಿ ಸಖತ್ತು ಫೇಮಸ್ಸು. ಸೊ ನಾನು ಕೂಡ ಹೊಸ ಟ್ರೈ ಮಾಡಿದೆ, ಬಟ್ ವಿಡಿಯೋ ಮಾಡಿರಲಿಲ್ಲ. ಇವತ್ತ ಮತ್ತೆ ಬಂದು ಇಲ್ಲಿ ಟ್ರೈ ಮಾಡಿ ಊಟ ಹೆಂಗಿದೆ, ಅದ್ರ ಜೊತೆಗೆ ಬೇರೆ ಬೇರೆ ಕಾಂಬಿನೇಷನ್ ತಗೊಂಡ್ರೆ ಯಾವ ಥರ ಟೇಸ್ಟ್ ಇರುತ್ತೆ ಎಲ್ಲದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ತಡೆ ಯಾಕೆ, ಬನ್ನಿ ಇವತ್ತು ಹೋಗಿ ಬ್ಯಾಟಿಂಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಗೊತ್ತಲ್ಲ, ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಲೈಕ್ ಮಾಡಿ ತಿಳ್ತಾ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ಬ್ಯಾಟಿಂಗ್ನ ಶುರು ಮಾಡೋಣ. ಬನ್ನಿ ಗಾಯ್ಸ್, ನಾವಿವಾಗ ಈ ಒಂದು ಹೋಟೆಲ್ ಒಳಗೆ ಬಂದಿದ್ದೀವಿ. ಸೊ ಊಟ ಆರ್ಡರ್ ಮಾಡಿದ್ದೀವಿ. ಸೊ ಏನು ಆರ್ಡರ್ ಮಾಡಿದ್ದೀವಿ ಅಂದರೆ ಇಲ್ಲಿನ ಸ್ಪೆಷಲ್ಲು ಮಟನ್ ಮತ್ತು ಮುದ್ದೆ, ಜೊತೆಗೆ ಇಲ್ಲಿ ಎಗ್ ಬೋಟಿ ಫ್ರೈ ಕಾಣ್ತಿರ್ಬೋದು. ಇನ್ನೊಂದು ಚಿಕನ್ ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ದೀವಿ. ಸೊ ಬರ್ತಾ ಇದೆ, ಅಲ್ಲಿವರೆಗೂ ಈ ಊಟ ಮಾಡಿ ಇವಾಗ ಟೇಸ್ಟ್ ಮಾಡಿ ಇಲ್ಲಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ಗಾಯ್ಸ್. ಇವಾಗ ನೋಡ್ತಾ ಇರ್ಬೋದು ಮಟನ್ ಊಟ ಇದೇನೆ. ಸೊ ನಿಮಗೆ ಕಾಣ್ತಾ ಇರ್ಬೋದು. ಸೊ 1 2 3 4 5 ಈ ಒಂದು ನೀವು ಮಟನ್ ಊಟ ಮೀಲ್ ತಗೊಂಡ್ರೆ 5 ಪೀಸ್ ಮಟನ್ನು ಮತ್ತು ಮುದ್ದೆ ಕೊಡ್ತಾರೆ, ಜೊತೆಗೆ ರೈಸ್ ಕೂಡ ಕೊಡ್ತಾರೆ ಇದಾದಮೇಲೆ. ಸೊ ಬನ್ನಿ ಇವಾಗ ಮಟನ್ ಊಟನ ಟೇಸ್ಟ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನಿಮಗೆ. ಗಾಯ್ಸ್, ಸಾಂಬಾರ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಸೊ ಈಗ ಬನ್ನಿ ಈಗ ಮಟನ್ ಟೇಸ್ಟ್ನ ಮಾಡೋಣ. ಗಾಯ್ಸ್, ಕಾಣ್ತಿರ್ಬೋದು ಮಟನ್ ಪೀಸು ಚೆನ್ನಾಗಿರೋ ಪೀಸ್ ಹಾಕಿದ್ದಾರೆ, ನಿಮಗೆ ಕಾಣ್ತಿರ್ಬೋದು. ಬನ್ನಿ ಇವಾಗ ಈ ಒಂದು ಮಟನ್ನ ತಿಂದು ಟೇಸ್ಟ್ ಮಾಡೋಣ. ಬೆಣ್ಣೆ ಥರ ಐತೆ ಗಾಯ್ಸ್, ಬಾಯಲ್ಲಿ ಕಂಡ್ರೆ ಕರ್ಗೋಗುತ್ತೆ ಆ ಥರ ಐತೆ ಗಾಯ್ಸ್. ಈ ಒಂದು ಊಟ ಇಲ್ಲಿ ನಿಮಗೆ ಯಾವ ಥರ ಟೇಸ್ಟ್ ಸಿಗುತ್ತೆ ಅಂತಂದರೆ, ಸೊ ಹಳ್ಳಿಗಳ ಕಡೆ ನಿಮಗೆ ಒಂದು ಫಂಕ್ಷನ್ ಮಾಡಿದಾಗಿರ್ಬೋದು ಅಥವಾ ಬೀಗ್ರೂಟ ಮಾಡಿದಾಗಿರ್ಬೋದು, ಅಲ್ಲಿರುತ್ತಲ್ಲ ಟೇಸ್ಟು, ಅದೇ ಥರ ಪಕ್ಕ ನಾಟಿ ಸ್ಟೈಲಲ್ಲಿ ಟೇಸ್ಟ್ ಸಿಗುತ್ತೆ. ನನಗಂತೂ ಈ ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಮಟನ್ ಊಟ. ಸೊ ಒಂದ್ಸಲ ಯಾರಾದ್ರೂ ಹತ್ರ ಇದ್ದರೆ ಬೇಕಾದ್ರೆ ವಿಸಿಟ್ ಮಾಡಿ. ಸೊ ಬನ್ನಿ ಇವಾಗ ಗಾಯ್ಸ್, ಇವಾಗ ಬನ್ನಿ ಇವಾಗ ಎಗ್ ಬೋಟಿ ಫ್ರೈ ಆರ್ಡರ್ ಮಾಡಿದ್ದು. ಸೊ ಎಗ್ ಬೋಟಿ ಫ್ರೈನ ಟೇಸ್ಟ್ ಮಾಡಿ ಇವಾಗ ನೋಡೋಣ ಯಾವ ಥರ ಇದೆ ಟೇಸ್ಟು ಅಂತ. ಗೈಸ್, ನಿಮಗೆ ಕಾಣ್ತಿರ್ಬೋದು ಎಗ್ ಬೋಟಿ ಫ್ರೈ. ಬನ್ನಿ ಟೇಸ್ಟ್ ಮಾಡೋಣ ಇವಾಗ. ಗೈಸ್, ಎಗ್ ಬೋಟಿ ಫ್ರೈ ಒಂಥರ ಡಿಫ್ರೆಂಟ್ ಆಗೈತೆ ಟೇಸ್ಟು. ನಾನು ಬೇರೆ ಹೋಟೆಲ್ ಊಟ ಮಾಡಿ ನೋಡಿದ್ನಲ್ಲ, ಬಟ್ ಅಲ್ಲಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಎಗ್ ಬೋಟಿ ಫ್ರೈ. ನನ್ನ ಪ್ರಕಾರ ಒಳ್ಳೆ ಮಸ್ತ್ ಟ್ರೈ ಅನ್ಬೋದು. ನನಗೆ ಇಷ್ಟ ಆಯಿತು, ಅಂದರೆ ಓವರಾಗೂ ಇಷ್ಟ ಆಗಿಲ್ಲ, ತೀರಾ ಚೆನ್ನಾಗೂ ಇಷ್ಟ ಆಗಿಲ್ಲ, ಮೀಡಿಯಮಾಗೆ ಎಲ್ಲ ಟೇಸ್ಟ್ ಕೂಡ ಪರ್ಫೆಕ್ಟಾಗಿದೆ. ಸೊ ನನಗೆ ಓಕೆ ಅನ್ನಿಸಿದೆ, ಚೆನ್ನಾಗಿತ್ತು. ಎಗ್ ಬೋಟಿ ಫ್ರೈ ಓಕೆ, ಮಟನ್ ಊಟ ಓಕೆ. ಈಗ ಚಿಕನ್ ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ದೀವಿ. ಸೊ ಬನ್ನಿ ಇವಾಗ ಅದನ್ನು ಟ್ರೈ ಮಾಡೋಣ. ಗೈಸ್, ಇದು ಚಿಕನ್ ಪೆಪ್ಪರ್ ಡ್ರೈ ನಿಮಗೆ ಕಾಣ್ತಾ ಇರ್ಬೋದು. ಸೊ ನೋಡಿ, ಚೆನ್ನಾಗಿ ಬೆಂದಿದೆ, ಬಟ್ ಬಿಸಿನೂ ಇದೆ ಸ್ವಲ್ಪ. ಬನ್ನಿ ಇವಾಗ ಟೇಸ್ಟ್ ಮಾಡಿ ಟ್ರೈ ಮಾಡೋಣ.
ಗೈಸ್ ಚಿಕನ್ ಪೆಪ್ಪರ್ ಡ್ರೈ ನನಗೆ ಅಷ್ಟೊಂಥರ ವಾವ್ ಅನಿಸಿಲ್ಲ. ಓಕೆ ಮೀಡಿಯಮ್ ಆಗಿದೆ. ಬಟ್ ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಮಟನ್ ಊಟ ರಾಗಿ ಮುದ್ದೆ ಸಖತ್ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಮಟನ್ ಪೀಸು ಸಖತ್ತಾಗಿರೋ ಮಟನ್ ಪೀಸ್ ಹಾಕೊಟ್ರು ನಮಗೆ. ಸ್ವಲ್ಪ ಬಿಸಿ ಆರೋಗ್ಬಿಟ್ಟೈತೆ. ಒಂದು ಸ್ವಲ್ಪ ಸಾಂಬಾರು ಬಿಸಿ ಇದ್ದಿದ್ರೆ ಮಾತ್ರ ಸಖತ್ ಟೇಸ್ಟ್ ಮಾತ್ರ. ಮಟನ್ ಮಾತ್ರ ಅಲ್ಟಿಮೇಟು. ಒಂದ್ಸಲ ಟ್ರೈ ಮಾಡಿ. ಬಟ್ ಚಿಕನ್ ಪೆಪ್ಪರು ಸ್ವಲ್ಪ ಓಕೆ ಗೈಸ್, ವಾವ್ ಅಂತ ಅನಿಸಿದೆ ನನಗೆ. ಓಕೆ ಬಟ್ ಎಗ್ ಬೋಟಿ ಫ್ರೈ ಕೂಡ ಬೆಂಕಿದೆ, ಮಸ್ತ್ ಟ್ರೈ ಮಾತ್ರ. ಗೈಸ್ ಇವಾಗ ಮುದ್ದೆ ಊಟ ಫುಲ್ ಖಾಲಿ ಆಯಿತು. ರೈಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ರೈಸ್ನ ತಿನ್ನೋಣ. ಸಾಕು ರೈಸು. ಬನ್ನಿ ಇವಾಗ ರೈಸ್ನ ತಿನ್ನಿ. ನೋಡ್ರಿ ಮಟನ್ ಪೀಸ್ ಹೆಂಗಿದೆ. ಗೈಸ್ ಎಗ್ ಬೋಟಿ ನೋಡ್ತಿರ್ಬೋದು ಹೆಂಗಿದೆ ಅಂತ ಹತ್ರದಿಂದ. ಸೊ ಟೇಸ್ಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ. ಬಟ್ ನಾವು ಬಂದಿರೋದು ಇವಾಗ ಗೈಸ್ ಸಂಜೆ 5 ಗಂಟೆ ಆಗಿ ಹೋಗೈತೆ. ನೀವು ಮೊದಲನೇ ಟೈಮ್ ಬನ್ನಿ, 2 ರಿಂದ 3 ಗಂಟೆ ಒಳಗೆ ಒಳ್ಳೆ ಬಿಸಿ ಊಟ ನಿಮಗೆ ಸಿಗುತ್ತೆ. ಗೈಸ್ ನೋಡ್ತಾ ಇರ್ಬೋದು ಚಿಕನ್ ಪೆಪ್ಪರ್ ಡ್ರೈ ಯಾವ ಥರ ಇದೆ ಪೀಸ್ ಅಂತ. ಸೊ ಒಳ್ಳೆ ಚಿಕನ್ ಪೀಸ್ನೇ ಹಾಕ್ಕೊಟ್ಟ ನಮಗೆ. ಗೈಸ್ ಬೋಟಿ ಫ್ರೈ ಗೈಸ್ ಫೈನಲಿ ಇವಾಗ ಊಟ ಎಲ್ಲ ಮುಗೀತು. ಸೊ ನನ್ನ ಪ್ರಕಾರ ಟೇಸ್ಟು ಸೂಪರ್ ಆಗಿತ್ತು ನನಗಂತೂ. ಸೊ ನೀವು ಅಕ್ಕಪಕ್ಕ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ಬಂದು ನೀವು ಟ್ರೈ ಮಾಡಬೇಕಾಗಿರೋದು ಮಟನ್ ಊಟ, ಮುದ್ದೆ ಸಾಂಬಾರು ಜೊತೆಗೆ ಎಗ್ ಬೋಟಿ ಫ್ರೈ, ಚಿಕನ್ ಪೆಪ್ಪರ್ ಡ್ರೈ ಓಕೆ ಅನ್ನಿಸ್ತು. ಸೊ ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಮಟನ್ ಪೀಸು. ಗೈಸ್ ಫೈನಲಿ ಇವಾಗ ಊಟ ಮುಗಿಸ್ಕೊಂಡು ಆಚೆ ಕಡೆ ಬಂದು ಸೊ ನೋಡ್ತಾ ಇರ್ಬೋದು ಬಿಲ್ಲು. ಸೊ ನಮಗೆ ಟೋಟಲ್ ಬಿಲ್ ಬಂದು 775 ರೂಪಾಯಿ ಆಗಿದೆ. ಚಿಕನ್ ಪೆಪ್ಪರು ಒಂದು ಪ್ಲೇಟು 200 ರೂಪಾಯಿ, ಎಗ್ ಬೋಟಿ ಫ್ರೈ 200 ರೂಪಾಯಿ, ಮತ್ತು ಇದು ಮಟನ್ ಊಟ 300 ರೂಪಾಯಿ ಒಂದು ಮೀಲು, ಮತ್ತು ಒಂದು ವಾಟರ್ ಬಾಟ್ಲು 25 ರುಪೀಸು, ಒಂದು ರೈಸ್ ಬಂದು 50 ರೂಪಾಯಿ. ಟೋಟಲ್ ನಮಗೆ 775 ರೂಪಾಯಿ ನಮಗೆ ಫುಡ್ಡು ಆಗಿದೆ ಬಿಲ್ಲು. ಸೊ ಗೈಸ್ ನನ್ನ ಪ್ರಕಾರ ಇಷ್ಟು ಅಮೌಂಟ್ಗೆ ನನ್ನ ಪ್ರಕಾರ ವರ್ತ್ ಇಟ್ಟು. ಬಟ್ ನಮಗೆ ಇದರಲ್ಲಿ ಸಖತ್ ಇಷ್ಟ ಆಗಿದ್ದು ಮತ್ತು ನಾವು ಟೇಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದು ಮಟನ್ ಊಟ ಮತ್ತು ಮುದ್ದೆ ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಇಲ್ಲಿ ಯಾರು ಅಕ್ಕಪಕ್ಕ ಇದ್ದರೆ ಸೊ ಬೆಳ್ಳೂರು ಕ್ರಾಸಲ್ಲಿ ನಾಟಿ ಸ್ಟೈಲ್ಗಿಂತಲೇ ಫೇಮಸ್ ಆಗಿರೋ ಕೃಷ್ಣಪ್ಪ ಹೋಟೆಲ್ಗೆ ಬಂದು ವಿಸಿಟ್ ಮಾಡಿ ಟ್ರೈ ಮಾಡಿ ಹೇಳ್ತಾ. ಸೊ ಇವತ್ತಿನ ಒಂದು ವೀಡಿಯೋ ಮುಗಿಸಿದ್ದೀನಿ. ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.